ಫೈನಾನ್ಸ್ ಹಣ ವಾಪಸ್ ಕೊಡದಿದ್ದಕ್ಕೆ ಮನೆಗೆ ಬೀಗ ಹಾಕಲಾಗಿದೆ. ಜಾನುವಾರುಗಳ ಸಮೇತ ಮನೆಗೆ ಬೀಗ ಜಡಿದ ಸಿಬ್ಬಂದಿ. ಫೈನಾನ್ಸ್ ಹಣವನ್ನ ವಾಪಸ್ ಕೊಡದಿದ್ದಕ್ಕೆ ಈ ರೀತಿ ಮಾಡಲಾಗಿದೆ. ಮನೆಗೆ ಬೀಗ ಹಾಕಿದ್ದಾರೆ. ಜಾನುವಾರುಗಳ ಸಮೇತ ಮನೆಗೆ ಬೀಗ ಜಡಿದಿದ್ದಾರೆ ಸಿಬ್ಬಂದಿ. ಜನಸ್ಮಾಲ್ ಫೈನಾನ್ಸ್ ಸಿಬ್ಬಂದಿಯಿಂದ ಈ ಅಮಾನವೀಯ ಕೃತ್ಯ ನಡೆದಿದೆ. ಮನೆಯಲ್ಲಿ ಕುರಿ ಮೇಕೆಗಳನ್ನ ಬಿಟ್ಟು ಬೀಗ ಜಡಿದ ಸಿಬ್ಬಂದಿ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಫೈನಾನ್ಸ್ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಅವರು ಬಂದು ಬೀಗ ಒಡೆದು ಜಾನುವಾರುಗಳಿಗೆ ಬಂಧನದಿಂದ ಮುಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ತಮಗಾದಂತಹ ಈ ಸ್ಥಿತಿಯನ್ನ ನೆನೆದು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ತಹಶೀಲ್ದಾರ್ ಬಾಲಕೃಷ್ಣ ಅವರು ಕೂಡ ಸ್ಥಳಕ್ಕೆ ಬಂದು ಬೀಗವನ್ನು ಒಡೆದು ಜಾನುವಾರುಗಳಿಗೆ ಬಂಧ ಮುಕ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಬೀಗ ಹಾಕಿದ್ರಲ್ಲ ಅದನ್ನು ತೆರವು ಮಾಡಿದ್ದಾರೆ. 2 ತಿಂಗಳಿಂದ ಮನೆ ಒಳಗೆ ಜಾನುವಾರುಗಳು ಇದ್ವು. ಯಾವ ರೀತಿಯಾಗಿ ಈ ಒಂದು ಫೈನಾನ್ಸ್ ಸಿಬ್ಬಂದಿ ನಡೆದುಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಿಬ್ಬಂದಿಗೆ ಮೇಲಧಿಕಾರಿಗಳಿಂದ ಆರ್ಡರ್ ಆಗಿರುತ್ತೆ, ಅದನ್ನು ಅವರು ಮಾಡಿರ್ತಾರೆ. ಆದರೆ ಅವರ ಸ್ಥಿತಿಯನ್ನು ಕಂಡಾದರೂ ಒಂದಷ್ಟು ಕರುಣೆಯನ್ನು ತೋರಿಸಬಹುದಿತ್ತು. ಆದರೆ ಅದು ಯಾವುದನ್ನು ಕೂಡ ಮಾಡದೆ ಕುರಿ ಮೇಕೆಗಳನ್ನು ಒಳಗಡೆ ಬಿಟ್ಟು 2 ತಿಂಗಳಿಂದ ಮನೆ ಒಳಗಡೆನೆ ಈ ಜಾನುವಾರುಗಳು ಇದ್ವು. ಅಂತೂ ಇಂತೂ ಆ ಜಾನುವಾರುಗಳನ್ನು ಬಂಧಮುಕ್ತಿಗೊಳಿಸುವಲ್ಲಿ ತಹಶೀಲ್ದಾರ್ ಅವರ ಪಾತ್ರ ಕೂಡ ಇಲ್ಲಿ ಬಹುಮುಖ್ಯವಾಗಿದೆ. ಆ ಬೀಗವನ್ನು ಒಡೆದು ಹಾಕಿಸಿದ್ದಾರೆ, ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜಾನುವಾರುಗಳ ಸಮೇತ ಮನೆಗೆ ಬೀಗವನ್ನು ಹಾಕಿದ್ರು. ಜನಸ್ಮಾಲ್ ಫೈನಾನ್ಸ್ ಸಿಬ್ಬಂದಿಯಿಂದ ಈ ರೀತಿಯ ಕೃತ್ಯ ನಡೆದಿತ್ತು.